ಎಲ್ರು ಥಿಂಕ್ ಮಾಡೋದು ಹೌಸ್ ವೈಫ್ ವೀಕ್ ಅಂತ. ಬಟ್ ಅವಳು ಪ್ರತಿ ದಿನನೂ ಕೂಡ ಒಂದು ಸೈಲೆಂಟ್ ಬ್ಯಾಟಲ್ಸ್ ನ ಫೈಟ್ ಮಾಡ್ತಾನೆ ಇರ್ತಾಳೆ. ನೀವೇನಾದ್ರೂ ಈಗಲ್ ಥಿಯರಿನ ಕೇಳಿದ್ದೀರಾ? ಅದರಲ್ಲಿ ಈಗಲ್ ಅದು ಸ್ಟ್ರೋಮ್ಸ್ ಬಂದ ತಕ್ಷಣ ಬೇರೆ ಬರ್ಡ್ಸ್ ತರ ಹೈಡ್ ಮಾಡಲ್ಲ. ಅದ್ರ ಬದಲಾಗಿ ದೆ ಫ್ಲೈ ಎಬೋ ದ ಸ್ಟ್ರೋಮ್ ಜಸ್ಟ್ ಲೈಕ್ ಅ ಮದರ್. ಅವಳಿಗೆ ಏನೇ ಎಮೋಷನಲ್ ಡ್ರೈನ್ ಇರ್ಲಿ, ಏನೇ ಟಯರ್ಡ್ನೆಸ್ ಇರ್ಲಿ, ಅವಳಿಗೆ ಅಪ್ರಿಶಿಯೇಟ್ ಮಾಡಿರ್ಲಿ ಮಾಡ್ದಲೇ ಇರ್ಲಿ, ಅವಳ ಕೆಲ್ಸನ ಅವಳು ಪ್ರತಿದಿನ ಮಾಡೇ ಮಾಡ್ತಾಳೆ. ಕುಕಿಂಗ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಟೇಕಿಂಗ್ ಕೇರ್ ಆಫ್ ಫ್ಯಾಮಿಲಿ, ಜಸ್ಟ್ ಶಿ ಕೀಪ್ಸ್ ಗೋಯಿಂಗ್. ಕೆಲವೊಂದಿನ ಅವಳಿಗೆ ಬೇಜಾರಾಗಿರುತ್ತೆ, ಕೆಲವೊಂದಿನ ತುಂಬಾನೇ ಲಾಟ್ಸ್ ಆಫ್ ಲಾಸ್ಟ್ ಫೀಲ್ ಆಗಿರುತ್ತೆ. ಆದ್ರೆ ಡೀಪ್ ಇನ್ಸೈಡ್ ಶಿ ಸ್ಟಿಲ್ ಸ್ಟ್ರಾಂಗರ್. ಒಂದು ಹೌಸ್ ವೈಫ್ ಜಸ್ಟ್ ಸ್ಟೇ ಅಟ್ ಹೋಮ್ ಆಗಿರಲ್ಲ, ಶಿ ಈಸ್ ಹೋಲ್ಡಿಂಗ್ ದ ಹೋಲ್ ಫ್ಯಾಮಿಲಿ ಟುಗೆದರ್. ಸೊ ನಿಮ್ಗೇನಾದ್ರೂ ಈಗ ಹೆವಿ ಫೀಲ್ ಆಗ್ತಿದೆ ರೈಟ್ ನಾವ್, ರಿಮೆಂಬರ್ ಯು ಆರ್ ನಾಟ್ ವೀಕ್, ಜಸ್ಟ್ ಯು ಆರ್ ಲರ್ನಿಂಗ್ ಟು ಫ್ಲೈ ಎಬೋವ್ ದ ಸ್ಟ್ರೋಮ್ ಲೈಕ್ ಅ ಈಗಲ್. ವಾಟ್ ಡಿಡ್ ಯು ಸೇ? ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಪ್ರಾಬ್ಲಮ್ಸ್ ಅನ್ನೋದು ಪ್ರತಿಯೊಬ್ರು ಲೈಫಲ್ಲೂ ಇದ್ದೇ ಇರುತ್ತೆ. ಬಟ್ ಸ್ಟ್ರಾಂಗ್ ಪೀಪಲ್ ರೈಸ್ ಹೈಯರ್ ದೆನ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಅಪ್. ಕೆಲವೊಂದ್ಸತಿ ನಿಮ್ಮನ್ನ ಲೈಫ್ ಟೆಸ್ಟ್ ಮಾಡುತ್ತೆ, ನಿಮ್ಮನ್ನ ಬ್ರೇಕ್ ಮಾಡುತ್ತೆ, ಹಾಗೆ ನೀವು ಟಯರ್ಡ್ ಫೀಲ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಹಂಗಂತ ಈ ಜರ್ನಿ ಎಂಡ್ ಆಗಿದೆ ಅಂತ ಅಲ್ವೇ ಅಲ್ಲ. ನೀವ್ ಲೈಫಲ್ಲಿ ಸ್ಟ್ರಾಂಗ್ ಆಗೋದನ್ನ ಕಲ್ತ್ಕೊತಿದ್ದೀರಾ ಅಂತ ಅರ್ಥ. ಸೊ ಲೈಫಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಹೆದರದೆ ಬಿ ಲೈಕ್ ದ ಈಗಲ್ ದಟ್ಸ್ ಲರ್ನ್ ಟು ಫ್ಲೈ ಎಬೋ ಇಟ್. ನಾವು ಸಾಮಾನ್ಯವಾಗಿ ಜನ ಏನಂತಾರೆ ಅಂತ ಥಿಂಕ್ ಮಾಡೋದ್ ಬದಲು ನಾವು ಎಷ್ಟು ಸಾಧ್ಯ ಮಾಡೋದಕ್ಕೆ ಸಾಧ್ಯ, ಆ ಪೀಪಲ್ ಇಂದ ಎಷ್ಟು ಮೇಲೆ ಹೋಗೋದಕ್ಕೆ ಸಾಧ್ಯ ಅನ್ನೋದನ್ನ ಥಿಂಕ್ ಮಾಡಿದ್ವಿ. ಸೊ ಈ ಥಾಟ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಸಿಗೋಣ ಮತ್ತೆ ಒಂದೆರಡು ದಿನಕ್ಕೆ. ಬಾಯ್.